ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಸೊ ಡೇ 6 ಆಫ್ ಮೈ ಟ್ರೇಡಿಂಗ್ ಚಾಲೆಂಜ್. ಸೊ ಇವತ್ತು ಗೋಲ್ಡಲ್ಲೇ ಯಾವ ಥರ ಟ್ರೇಡ್ ಪ್ಲ್ಯಾನ್ ಮಾಡೋದು, ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ಗೋ ಗೈಸ್. Hello guys, day 6 of my trading challenge. So last two trades continuous loss ಆಗಿದೆ. ಸೊ ರೀಸನ್ ಬಂದ್ಬಿಟ್ಟು ದಿಸ್ ವಾಸ್ ನಾಟ್ ಮೈ ಲಿಕ್ವಿಡಿಟಿ ಸೆಟಪ್, ಬಟ್ ಸ್ಟಿಲ್ ಇಟ್ ವಾಸ್ ಅ ಗುಡ್ ಸೆಟಪ್. ಸೊ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಫಸ್ಟ್ ಟ್ರೇಡ್ ಎಂಟ್ರಿ ತೊಗೊಂಡಿದ್ದೆ. 1:1 ಕೊಟ್ಟು ರಿವರ್ಸ್ ಆಗಿದೆ. ಸೊ ರೀಸನ್ ಬಂದ್ಬಿಟ್ಟು ಒನ್ ಅವರ್ ಟೈಮ್ ಫ್ರೇಮಲ್ಲೇ ಕ್ಯಾಂಡಲ್ ಕ್ಲೋಸ್ ಆಗಿ ಅವಾಗ ಎಂಟ್ರಿ ಕೊಟ್ಟಿದ್ದೆ. ನೆಕ್ಸ್ಟ್ ಕ್ಯಾಂಡಲ್ ಲಿಕ್ವಿಡಿಟಿ ತೊಗೊಳಕ್ಕೆ ನನ್ನ ಸೆಲೆಕ್ಟ್ ಆಗಿತ್ತು. ಸೊ ಸೆಕೆಂಡ್ ಟ್ರೇಡ್ ಬಂದ್ಬಿಟ್ಟು ಸೇಮ್ ಇಲ್ಲಿ ಎಂಟ್ರಿ ಕೊಟ್ಟಿದ್ದೆ ಆಫ್ಟರ್ ದ ಕನ್ಫರ್ಮೇಷನ್. ಸೊ ಸ್ಟಾಪ್ ಲಾಸ್ ತೊಗೊಂಡು ಮತ್ತೆ ಸೇಮ್ ಟು ದ ಎಂಟ್ರಿ ಲೆವೆಲ್ ಆಫ್ಟರ್ ದ ಕನ್ಫರ್ಮೇಷನ್ ಟ್ರೇಡ್ ತೊಗೊಂಡಿದ್ದೆ, ಲೆಸ್ ರಿಸ್ಕ್ ಇತ್ತು ಅಂತ, ಬಟ್ ಅದು ಕೂಡ ಸ್ಟಾಪ್ ಲಾಸ್ ತೊಗೊಂಡಿದ್ದೆ. ಸೊ ದಿಸ್ ವಾಸ್ ಮೈ ಥರ್ಡ್ ಟ್ರೇಡ್. ಇದು ಲಿಕ್ವಿಡಿಟಿ ಸೆಟಪ್ ಮುಂದು ಆ್ಯಕ್ಷನ್. ಸೊ ಲಿಕ್ವಿಡಿಟಿ ತೊಗೊಂಡು ಕನ್ಫರ್ಮೇಷನ್ ಕರೆಕ್ಟಾಗಿ ಕೊಟ್ಟಿಲ್ಲ. ಆ ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡಿ ಎಂಟ್ರಿ ತೊಗೊಂಡೆ. ಥರ್ಡ್ ಟ್ರೇಡ್ ತುಂಬ ರಿಸ್ಕ್ ಇತ್ತು, ಬಟ್ ಈ ಸೆಟಪ್ ಮೇಲೆ ನನಗೆ ನಂಬಿಕೆ ಕೂಡ ಇತ್ತು. ಸೊ ಥರ್ಡ್ ಟ್ರೇಡ್ ತೊಗೊಂಡೆ. ಇಟ್ ಗೇವ್ ಮೈ TP. ಸೊ ಎವ್ರಿಥಿಂಗ್ ವಾಸ್ ಕರೆಕ್ಟ್. ಅನಾಲಿಸಿಸ್ ಫಸ್ಟ್ ಟ್ರೇಡಲ್ಲಿ ಕೂಡ ಅನಾಲಿಸಿಸ್ ವಾಸ್ ವೆರಿ ಕರೆಕ್ಟ್, ಬಟ್ ಸ್ಟಾಪ್ ಲಾಸ್. ಸೆಕೆಂಡ್ ಟ್ರೇಡ್ ಕೂಡ ರಿಸ್ಕ್ ತೊಗೊಂಡೆ, ಸ್ಮಾಲ್ ರಿಸ್ಕ್, ಬಟ್ ಸ್ಟಾಪ್ ಲಾಸ್. ಸೊ ಥರ್ಡ್ ಟ್ರೇಡ್ ಲಿಕ್ವಿಡಿಟಿ ಸೆಟಪ್ gave my target. ಸೊ ಗೈಸ್, ಆಫ್ಟರ್ ದ ಸೆಕೆಂಡ್ ಟ್ರೇಡ್ ಎರಡೂ ಲಾಸ್ ಆಗಿತ್ತು. ಸೊ ಲಾಸ್ಟ್ ಟ್ರೇಡ್ ತೊಗೊಂಡಿದ್ದೆ ಲಿಕ್ವಿಡಿಟಿ ಬೇಸಿಸ್ ಮೇಲೆ. ಆಫ್ಟರ್ ದ ಕನ್ಫರ್ಮೇಷನ್ ತಗೊಂಡೆ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಟ್ರೇಡ್. ಅರೌಂಡ್ 200 pips ಕ್ಯಾಪ್ಚರ್ ಆಗಿದೆ. ಸೊ ನೀವು ನೋಡ್ಬೋದು. ಸೊ ಗೈಸ್, ಲೆಟ್ಸ್ ಗೋ. ಡನ್ ಫಾರ್ ದ ಡೇ ಗೈಸ್. ಸೊ ವಿತ್ ಸೋ ಮೆನಿ ರಿಸ್ಕ್ಸ್ ಆ್ಯಂಡ್ ರಿವಾರ್ಡ್. ರಿಸ್ಕ್ ಇಷ್ಟು ರಿವಾರ್ಡ್. ಸೊ ಲೆಟ್ಸ್ ಗೋ ಗೈಸ್. ಜೈ ಶ್ರೀರಾಮ್.